ಚಿತ್ರದುರ್ಗ ಕೋಟೆ ಏರಿಯಲ್ ವ್ಯೂ ಹಿಂಗಿದೆ. ಎಂಟ್ರಾಗಿ ನಿಮಗೆ ಲೆಫ್ಟಲ್ಲಿ ಒಂದು ಹೋಂಡಾ ಇದೆ. ಇಟ್ಸ್ ಬ್ಯೂಟಿಫುಲ್ ಹೋಂಡಾ. ಈ ಥರ ಕಾಣಿಸುತ್ತೆ ಅಂತ ಹಾಗೆ ನೆಲ್ಲಿಂದ ಅನ್ಕೊಂಬಿಡಿ. ಸಿ ದಿಸ್ ಇಸ್ ಹೌ ವಿ ಎಂಟರ್. ಆಯಿತಾ, ರೈಟ್ ಟು ಲೆಫ್ಟ್ ದರ್ ಇಸ್ ನೋ ಸ್ಟ್ರೈಟ್ ಪಾತ್. ಲೆಫ್ಟ್ ತಗೊಂಡ್ರೆ ಯು ವಿಲ್ ಸಿ ಆಲ್ ದ್ಯಾಟ್ ಮದ್ದು ಹಾಕುವ ಮದ್ದು ಬೀಸುವ ಕಲ್ಲು ಅದೆಲ್ಲ ಸಿಗುತ್ತೆ. ಅಲ್ಲಿ ಹೋಗಲಿಲ್ಲ ಅಂದರೆ ಇಲ್ಲಿ ಮಿಸ್ ಬರ್ತೀನಿ. ಓಕೆ, ಸೊ ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಗಾನ್ seen all these places. So ಅದರಿಂದ ಐ ನೋ ವಾಟ್ ದಿಸ್ ಇಸ್. ಇಟ್ಸ್ ಅ ಗ್ರೇಟ್ ಟ್ರೆಕ್. ಮಾಡ್ತೀನಿ ಅಂದರೆ ಇಫ್ ಯು ಜಸ್ಟ್ ಸಿ ಕೆಳಗಡೆ ಅಷ್ಟು ಕಾಣಲ್ಲ. ಮೇಲ್ಗಡೆ ನೋಡಿದ್ರೆ ಬರೀ ಕಲ್ಲು 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 ಮೌಂಟೇನ್ಸ್ ಮೇಲೆ ಮೌಂಟೇನ್ಸ್. ಇಫ್ ಯು ಸಿ ರೈಟ್ ಈ ಸ್ಟೆಪ್ಸ್ ಹತ್ರ ಗಣೇಶ ಟೆಂಪಲ್ ಇದೆ. ಅದ್ರ ಹಿಂದೆ ಗಣೇಶ ಥರನೇ ಒಂದು ನಮ್ಮ ಕಲ್ಲಿದೆ. ಆಯಿತಾ, ದಟ್ ಐ ನೋಟಿಸ್ ವೆನ್ ಐ ಕೇಮ್ ಬ್ಯಾಕ್. ಆ್ಯಕ್ಚುಲಿ ಇಟ್ ಇಸ್ ಬ್ಯೂಟಿಫುಲ್ ಟು ಕಮ್. ಬಟ್ ಒಂದು ಅರ್ಥ ಇಲ್ಲ, ಇಲ್ಲಿ ವಾಸ ಮಾಡ್ಕೊಳ್ಳೋಕ್ಕೆ ಮನೆಗಳು ಕಟ್ಕೊಂಡಿರಲಿಲ್ಲ. ಎಲ್ಲೋ ಹೊಡೆದಿರೋ ಜಾಗ ಕಾಣಿಸ್ತಾ ಇಲ್ಲ. ಇಲ್ಲಿ ನಮಗೆ ಕಾಣಿಸ್ತಾ ಇದೆಯಲ್ಲ ಮುಂದೆ ನೀರು ಥರ. ಆಯ್ತಾ, ಚಿಕ್ಕದು ಕ್ಲೀನಾಗಿರೋದು. ಲೆಫ್ಟ್ ಬಂದು ತೆಂಗಿ, ರೈಟ್ ಬಂದು ಅಕ್ಕನ ಹೋಂಡಾ. ಇಟ್ಸ್ ನಾಟ್ ಬೈಕ್, ಹೋಂಡಾ ಮೀನ್ಸ್ ವಾಟರ್ ಕಲೆಕ್ಷನ್ ಜಾಗಕ್ಕೆ ದೇ ಕಾಲ್ ಇಟ್ ಹೋಂಡಾ. ರೈಟ್ ಸೈಡ್ ಹೋದರೆ ನಮಗೆ ಏನು ಒನಕೆ ಒಬ್ಬ ಅದು ಗೋಪಾಲ ಸ್ವಾಮಿ ಹೋಂಡಾ. ಅದು ವಾಟ್ ಯು ಜಸ್ಟ್ ಸಾ. This is the only place that I didn't visit because ಸುಸ್ತಾಗ್ಬಿಟ್ಟಿದ್ದೆ ಆ್ಯಕ್ಚುಲಿ ನಾನು. ದಿಸ್ ಟೆಂಪಲ್ ಐ ಡಿಂಟ್ ಗೋ ಅಟ್ ಆಲ್. ಆಯಿತಾ, ಆ್ಯಂಡ್ ರೈಟ್ ಹೋದ್ರೆ ಒನಕ್ಕೆ ಒಬ್ಬೊಂದು ಕಿಂಡಿ ಎಲ್ಲ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಡ್ರೋನಲ್ಲಿ ಹೋಗಲಿಲ್ಲ, ಯಾಕಂದರೆ ಸಿಗ್ನಲ್ ಸಿಗ್ತಾ ಇರಲಿಲ್ಲ. ಸೊ ಆ ಒಂದು ಕಾರಣಕ್ಕೆ ಬಿಟ್ಟು ರಿಟರ್ನ್ ಬಂದು ಇವಾಗ ನೆಲದಲ್ಲಿ ಹೋಗಿ. ಸೊ ಫೈನಲಿ ಚಿತ್ರದುರ್ಗ ಕೋಟೆ ಎಂಟರ್ ಮಾಡೋಣ. 25 rupees ಟಿಕೆಟ್ ಅಷ್ಟೇ. ಇಟ್ ಲುಕ್ಸ್ ಬ್ಯೂಟಿಫುಲ್ ಆ್ಯಂಡ್ ಬಟ್ 12 o'clock ಬಂದಿದ್ದರಿಂದ ಐ ಫೀಲ್ ಇಟ್ಸ್ ರಿಯಲಿ ಹಾಟ್. ಒನ್ ಥಿಂಗ್ ನೋಟಿಸ್ ಮಾಡ್ತಾ ಇದ್ದೀನಿ ದ್ಯಾಟ್ ಸ್ಟ್ರೈಟ್ ಎಂಟ್ರೆನ್ಸೇ ಇಲ್ಲ, ಸ್ಟ್ರೈಟ್ ರೈಟ್ ಲೆಫ್ಟ್. ಸೊ ದ್ಯಾಟ್ ಐ ಥಿಂಕ್ ದಿಸ್ ಇಸ್ ಫಾರ್ ರೆಕಾರ್ಡ್ ಮೆಕ್ಯಾನಿಸಮ್ ಅನಿಸುತ್ತೆ. ನಾಟ್ ರೆಕಾರ್ಡ್, ವಾಟ್ ಇಸ್ ಡಿಫೆನ್ಸ್ ಮೆಕ್ಯಾನಿಸಮ್. ಸೊ ವಾಟ್ ಐ ಹರ್ಡ್ ದಿಸ್ ವಾಸ್, ದೊಡ್ಡ ಗೇಟ್ ಬಂದು ರಾಜರು ಬಂದಾಗ ಓಪನ್ ಮಾಡ್ತಿದ್ರಂತೆ. ಕಾಮನ್ ಮ್ಯಾನ್ ಎಂಟರ್ ಆಗೋದಕ್ಕೆ ಆಲ್ ದಿ ಸ್ಮಾಲ್ ಗೇಟ್ಸ್. ದಿಸ್ ಇಸ್ ವಾಟ್ ಐ ಲರ್ನ್ಟ್ ಅಬೌಟ್ ಇಟ್. ನಾಟ್ ಬ್ಯಾಡ್. ಡೋರ್ಸ್ ಇಲ್ಲ, ಕಿತ್ಕೊಂಡೋಗ್ಬಿಟ್ಟು. ಸೊ ನಾವು ಎಂಟ್ರ್ ಆದಾಗ ವಿ ಸಾ ದಿಸ್ ಹೊಳ ಅಲ್ಲ, ಹೋಂಡಾ ಅಂತಾರೆ. ಹೋಂಡಾ ಅಂದರೆ ವಾಟರ್ ಕಲೆಕ್ಷನ್ ಜಾಗ. ಸೊ ವಿ ಆರ್ ಸೀಯಿಂಗ್ ದಿಸ್ ಫ್ರಮ್ ದ ಟಾಪ್. ಈ ಮಂಕಿ ಕೆಲಸ ಮಾತ್ರ ನಾನು ಮಾಡೋದು ಬಿಡೋಲ್ಲ. ಐ ಮೀನ್ ಇದೇನು ಅಷ್ಟೊಂದು ಹೈಟ್ ಇರಲಿಲ್ಲ, ರಿಸ್ಕಿ ಇರಲಿಲ್ಲ. ಸೊ ದಟ್ಸ್ ವೈ ಐ ವಾಕ್ಡ್. ಇಲ್ಲಾಂದರೆ ಐ ಆಮ್ ವೆರಿ ಸ್ಕ್ಯಾರ್ಡ್ ಆಫ್ ಹೈಟ್ಸ್. ವೆರಿ ಸ್ಕ್ಯಾರ್ಡ್ ಆಫ್ ಹೈಟ್ಸ್. ಇಲ್ಲಿ ಗಾರೆ ಕೆಲಸಕ್ಕೆ ಅದನ್ನು ಗಾರೆನ ಪುಡಿ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದ ರುಬ್ಬ ಕಲ್ಲುಗಳು. ದಿಸ್ ಇಸ್ ಅಮ್ಮಾರ ಬನಶಂಕರಿ ಟೆಂಪಲ್. ಬೇಡ್ಕೊಬಿಡ್ಬೋದು. ಬಟ್ ಐ ಆಮ್ ನಾಟ್ ಗೋಯಿಂಗ್ ಇನ್. ಸೊ ಲೆಟ್ ಅಸ್ ಮೂವ್ ಟು ಮದ್ದು ಬೀಸುವ ಕಲ್ಲು. ಮದ್ದು ಇಸ್ ದಟ್ ಬಾಂಬ್ ಪ್ರಿಪೇರ್ ಮಾಡ್ತಾರಲ್ಲ, ಅದನ್ನು ಪುಡಿ ಮಾಡೋದಕ್ಕೆ ಈ ಕಲ್ಲುಗಳನ್ನ ಇಟ್ಕೊಂಡು ದಿಸ್ ಟು ಗ್ರೈಂಡ್ ಇಟ್. ವಾಟ್ ಅ ಬ್ಯೂಟಿಫುಲ್ ಐಡಿಯಾ ದಟ್ ವಾಸ್. ಇದೆಲ್ಲ ನೀವು ಎಂಟ್ರ್ ಆಗಿದ ತಕ್ಷಣ ನೀವು ದಿಸ್ ಪ್ರಾಪರ್ಟಿಗೆ ಲೆಫ್ಟ್ ಸೈಡಲ್ಲಿ ಬಂದರೆ ಯು ವಿಲ್ ಸಿ ಆಲ್ ದಿಸ್. ಇದು ರೀಸೆಂಟಾಗಿ ಹಾಕಿರಬೇಕು ಮೋಸ್ಟ್ಲಿ. ಇಂಡಿಯಾ ಬಾವುಟಗೆ ದೇ ಹ್ಯಾವ್ ಡನ್ ದಿಸ್. ಸೊ ಇಲ್ಲಿ ಎಣ್ಣೆ ಕೊಳ ಅಂತ ಇದೆ. ಓಕೆ, ಸೊ ಇದರೊಳಗೆ ಹಾವಿರ್ಬೋದಾ ಏನು ಅಂತ ಹುಡ್ಕಕ್ಕೆ ಹೋದೆ. ಈ ಮಂಕಿ ಕೆಲಸ ಮಾತ್ರ ಬಿಡೋದಿಲ್ಲ. ಎಲ್ಲೆಲ್ಲಿ ನುಗ್ಗಕ್ಕಾಗುತ್ತೋ ನುಗ್ಗೋದು ಮನುಷ್ಯ. ಓಕೆ, ಈ ಎಣ್ಣೆ ಕೊಳ ಬಂದು ಎಣ್ಣೆ ಅಂದರೆ ಆ ಎಣ್ಣೆ ಅಲ್ಲ, ಇದು ದೀಪ ಬೆಳಗುವ ಎಣ್ಣೆ. ಈ ಜಾಗದಲ್ಲಿ ಅವ್ರು ಸ್ಟೋರ್ ಮಾಡ್ತಿದ್ದು ಕೆಪಾಸಿಟಿ ಎಷ್ಟಿತ್ತಂದರೆ 6 months ಉರಿಯೋಷ್ಟು ಎಣ್ಣೆ ಇರ್ತಿತ್ತಂತೆ ಈ ಜಾಗದಲ್ಲಿ. ದೇ ಯೂಸ್ ಟು ಸ್ಟೋರ್ ಇಟ್ ಹಿಯರ್. ಅದ್ರ ಮೇಲೆ ಒಂದು ಲಿಡ್ ಕಲ್ಲು ಥರ ಇರ್ತಿತ್ತಂದ್ರೆ ಸೊ ದಟ್ ವಾಟ್ರ್ ಹೋಗದಿರಂಗೆ. ವಾಟ್ ಅ ಬ್ರಿಲಿಯಂಟ್ ಐಡಿಯಾ. ಇವಾಗ ಯಾವ ಎಣ್ಣೆನೂ ಇಲ್ಲ ಅಲ್ಲಿ. ಎಣ್ಣೆ ಎಲ್ಲ ಇವಾಗ ವಿ ಗೆಟ್ ಇಟ್ ಇನ್ ಬಾರ್, ವೈನ್ ಸ್ಟೋರ್ಲಿ. ವೆರಿ ಸ್ಯಾಡ್.
ಈ ಪಾದ ಹೆಜ್ಜೆ ಯಾರ್ದಿರ್ಬೋದು ಅಂತ ಯೋಚನೆ ಮಾಡಿದೆ. ಅದು ಯೋಚನೆಯಲ್ಲೇ ಉಳ್ಕೊಳ್ಳುತ್ತೆ ಅಂತ ಬಿಟ್ಬಿಟ್ಟು ಹೊರಟುಬಿಟ್ಟೆ. ಇದು ಬಂದು ನಮ್ಮ ಗಣಪತಿ ಟೆಂಪಲ್ ಆಯಿತಾ. ಕರೆಕ್ಟಾಗಿ ನೋಡ್ಕೊಳ್ಳಿ, ಇದರಿಂದ ಒಂದು ಬಂಡೆ ಇದೆ, ಅದ್ರದ್ದು ಮಹತ್ವ ಗೊತ್ತಾಗಲಿಲ್ಲ. ಅವಾಗ ವಾಪಸ್ ಬರ್ಬೇಕಾದ್ರೆ ಗಮನ ಇಟ್ಟು ನೋಡಿದಾಗ ನಮ್ಮ ಈ ಗಣಪತಿ ಕಾಣುತ್ತೆ. ಎಲ್ಲ ಗೋಡೆದು ಸೈಜು ಇವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಎಷ್ಟು ಅಗಲ ಇದೆ, ಎಷ್ಟು ಆಗಲ್ಲ. ಇದನ್ನು ಹೊಡೆಯೋದು ಹೆಂಗಪ್ಪ ಸ್ವಾಮಿ? ಅದಕ್ಕೆ ವೈರಿಗಳು ಅಟ್ಯಾಕ್ ಮಾಡಿದಾಗ ಸೋತು ಹೋಗ್ತಿದ್ರು. ಯಾಕಂದರೆ ಗೋಡೆ ಅಂದು ಕಲ್ಲಲ್ಲಿ ಕಟ್ಟಿ ಅದು ಅಷ್ಟು ಅಗಲ ಇದ್ದರೆ, ಅಷ್ಟು ಉದ್ದ ಇದ್ದರೆ ಹೆಂಗೆ ಹೊಡೆಯೋದು? ಇವೆರಡು ನನಗೆ ಏನೊಂದು ಅರ್ಥ ಆಗಿಲ್ಲ. ಇಲ್ಲಿ ಹ್ಯಾಂಗಿಂಗ್ ಬೆಲ್ ಮಾಡ್ತಿದ್ರ ಗಂಟೆ ಹೊಡಿಯೋಕ್ಕೆ ಅಂತ ಗೊತ್ತಾಗಿಲ್ಲ. ಎಷ್ಟೋ ಯೋಚನೆ ಮಾಡಿದೆ ಆಯಿತಾ, ಅರ್ಥ ಆಗಿಲ್ಲ. ಗೈಡ್ ಕೇಳಿದ್ರೆ ಪೊಂಗ್ತಾರೆ ಆಯಿತಾ, ಅವರು ಬೇಕಾಗಿದೆ ಹೇಳ್ತಾರೆ. ಸೊ ಅದಕ್ಕೆ ಅವ್ರ ಹತ್ರ ಸವಾಸ ಬೇಡ ಅಂತ ನಾನೇ ಹುಡುಕ್ತೆ. ಇಷ್ಟವರೆಗೆ ನನಗೆ ಏನು ಕಷ್ಟ, ಎಲ್ಲ ಕಡೆ ಬರೆದಿದ್ದಾರೆ ಗೌರ್ಮೆಂಟ್ ಅವರು. ದಟ್ ಇಸ್ ವೆರಿ ವೆರಿ. ಇಲ್ಲಿ ಏಕನಾಥೇಶ್ವರ ಟೆಂಪಲ್ ಇದೆ, ಬೇಡ್ಕೊಳ್ಳೋರು ಬೇಡ್ಕೋಬೋದು. ಹಾಗೆ ಬರ್ತಾ ಒಕ್ಕಳಿ ಹೊಂಡ. ಒಕ್ಕಳಿ ಅಂದರೆ ಬೆಲ್ಲಿ ಬಟನ್ನ, ಹೊಂಡ ಅಂದರೆ ವಾಟರ್ ಕಲೆಕ್ಷನ್. ಇದು ಆಗಿನ ಕಾಲ ಪಾಳೆಗಾರರ ಮಿಂಟ್ ಜಾಗ ಅಂತೆ. ಅಂದರೆ ಇಲ್ಲಿ ಟ್ರೆಜರಿ ಹಣ ಕಾಸು ಎಲ್ಲ ಇಡ್ತಾ ಇದಾರೆ. ಕಾಸಲ್ಲ, ಕಾಯಿನ್ಸು ಸಿಲ್ವರು ಗೋಲ್ಡ್ ಎಲ್ಲ ಇಡ್ತಾ ಇದಾರಂತೆ ಒಂದು ಕಾರ್ನರ್ಲಿ. ಸಿಗ್ಬೋದಾ ಅಂತ ಹುಡ್ಕೊಳೋದೆ, ಯಾಕಂದರೆ ಗೊತ್ತು ಮಿಕ್ಕಿದವರೆಲ್ಲ ಬಂದಿರೋದು ಫೋಟೋಗೆ. ಎಷ್ಟೇ ಓಡಿದ್ರು ಅಷ್ಟೇ, ಏನೂ ಸಿಕ್ಕಿಲ್ಲ. ಯಾವ ಪೊದೆಯಲ್ಲೂ ಮಾವಿಸ್ಕೊಂಡಿತ್ತೋ ಗೊತ್ತಿಲ್ಲ, ಒಂದು ಕಾಯಿನೂ ಸಿಕ್ಕಿಲ್ಲ. ಬಿಟ್ಟಿರ್ತಾರ, ಫಸ್ಟ್ ಹುಡುಕ್ತವ್ರು ಬಿಟ್ಟೇ ಇರಲ್ಲ. ಸ್ಯಾಡಾಗಿ ಎಲ್ಲೂ ಸಿಗ್ದೇನೆ ವಾಪಸ್ ಹೋಗೋ ಪರಿಸ್ಥಿತಿ. ಒನಕೆ ಒಬ್ಬವ ಅಕ್ಕ ತಂಗಿ ಹೊಂಡ ಅಂದರೆ ವಾಟರ್. ಲೆಟ್ಸ್ ಗೋ. ಲೆಫ್ಟಲ್ಲಿರೋದು ತೆಂಗಿ ಹೊಂಡ, ರೈಟಲ್ಲಿರೋದು ಅಕ್ಕನ ಹೊಂಡ. ಅಕ್ಕ ಬಂದು ಈಸ್ಟ್ ಫೇಸಿಂಗು, ನಮ್ಮ ತೆಂಗಿ ಬಂದು ವೆಸ್ಟ್ ಫೇಸಿಂಗು. ಇದೆಲ್ಲ ವಾಟರ್ ಕಲೆಕ್ಷನ್ ಇತ್ತು ಆಯಿತಾ. ಬೇಸಿಕ್ಲಿ ಹೈಯರ್ ಪ್ಲೇಸಲ್ಲಿ ಗೋಪಾಲ ಸ್ವಾಮಿ, ಅದೇ ಜಾಗಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಗೋಪಾಲ ಸ್ವಾಮಿ ಟೆಂಪಲ್ ಇದೆ, ಗೋಪಾಲ ಸ್ವಾಮಿ ಹೊಂಡ ಇದೆ ಆಯಿತಾ. ಫಸ್ಟ್ ವಾಟರ್ ಸ್ಟೋರೇಜ್ ಅಲ್ಲಿ ತುಂಬಿದ ಮೇಲೆ ಹರ್ಕೊಂಡು ಬಂದು ಅಕ್ಕನ ಜಾಗಕ್ಕೆ ಬರ್ತಾಯಿತ್ತು. ಅಕ್ಕ ಜಾಗದಿಂದ ಸಣ್ಣ ಹೋಲಿಂದ ಹೋಗಿ ನಮ್ಮ ತೆಂಗಿ ಹೊಂಡಾಗ ಹೋಯ್ತಾ ಇತ್ತು. ಇದೆಲ್ಲ ಕುಡಿಯೋ ನೀರಿದ್ದಿದ್ದು. ಚೆನ್ನಾಗಿದೆ ಎಂಟ್ರಿ ಎಲ್ಲ. ಎಷ್ಟು ಬೆಟ್ಟಗಳಿದೆ ಅಂದರೆ, ಐ ಡೋಂಟ್ ನೋ, ದೇ ಸೇ 7 hills ಅಂತ, ಅದಕ್ಕಿಂತ ಜಾಸ್ತಿ ಇದ್ರೂ ಇರ್ಬೋದು. ಇಟ್ಸ್ ಓನ್ಲಿ ರಾಕಿ. ನಮ್ಮ ಯಶೆಲ್ಲ ಇಟ್ಸ್ ಆಲ್ ಫುಲ್ ಆಫ್ ರಾಕ್ಸ್, ಬಟ್ ಇಟ್ಸ್ ಬ್ಯೂಟಿಫುಲ್ ಟು ಕಮ್. ಮಾತ್ರ ವಾಟರ್ ಬಾಟಲ್ ಹಿಡ್ಕೊಂಡು ಬರೋದು ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ. ಯಾಕಂದರೆ ಈ ಬಿಸಿಲಲ್ಲಿ ಬೆಂದೋಗ್ತಾ ಇರ್ತೀವಿ. ನಾನು ಶೂ ಹಾಕೊಂಡಿದ್ದೆ, ಬಟ್ ಎಷ್ಟೊಂದು ಜನ ಬರೀ ಕಾಲಲ್ಲಿ ಬರ್ತಾರೆ, ಅವರೆಲ್ಲ ಮನುಷ್ಯರ. ಗೋಪಾಲ ಸ್ವಾಮಿ ಹೊಂಡ ನೀರು ಮಾತ್ರ ಗ್ರೀನಾಗಿದೆ, ಕ್ಲೀನಲ್ಲ ಗ್ರೀನ್ ಅಂದರೆ ಕೊಳೆ ಇದೆ. ಇಲ್ಲಿ ಹೋಗ್ಬಿಡಿ ಅಂತ ಹೇಳ್ತಾರೆ, ಯಾಕಂದರೆ ಜಾರಿದ್ರೆ ಮೇಲೆ ಬರಲ್ವಂತೆ. ದಿಸ್ ಇಸ್ ಅಮರ ಗೋಪಾಲ ಸ್ವಾಮಿ ಟೆಂಪಲ್ ಇನ್ ದ ವ್ಯೂ. ಅದು ನಮ್ಮ ಹೊಂಡ, ಅಕ್ಕಪಕ್ಕ ಇರೋ ಬೆಟ್ಟ. ಇಲ್ಲಿ ಜನಗಳು ಮೇಲೆ ಹತ್ತಿಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಮದಕರಿ ನಾಯಕ ಕುದುರೆ ಇಟ್ಕೊಂಡು ಮೇಲೆ ಹೋಗ್ತಿದ್ದಂತೆ ಬೆಟ್ಟದಲ್ಲಿ ಆಯಿತಾ. ಆ ಬೆಟ್ಟಕ್ಕೆ ಹೋಗೋಣ ಅನ್ಕೊಂಡೆ, ಬಟ್ ಜಾರಿ ಬಿದ್ದರೆ ಪರಮಾತ್ಮನ ಹತ್ರ ಹೋಗೋದಂತ ಗ್ಯಾರಂಟಿ. ಅದಕ್ಕೆ ಅದು ಬೇಡ ಅಂತ ಡಿಸೈಡ್ ಮಾಡಿ ವಾಪಸ್ ಹೋಗುವ ಅಂತ ತೀರ್ಮಾನ ಮಾಡಿದೆ. ಕಲ್ಲುಗಳಲ್ಲಿ ಕಟ್ಟಿರೋ ಗೋಡೆಗಳು ನೋಡಿ ಸುಸ್ತಾಯಿದೆ. ಎಷ್ಟು ಎತ್ತರ, ಎಷ್ಟು ವೈಡ್. ಸೀರಿಯಸ್ಲಿ ಅಮೇಝಿಂಗ್ ಟ್ಯಾಲೆಂಟ್ ದೀಸ್ ಪೀಪಲ್ ಹ್ಯಾಡ್ ದಟ್ ಟೈಮ್. ಲೆಟ್ ಅಸ್ ಗೋ ಬ್ಯಾಕ್. ಲುಕ್ ಅಟ್ ದ ವ್ಯೂ. ಸೀರಿಯಸ್ಲಿ ಇಟ್ಸ್ ಅಮೇಝಿಂಗ್. ಯಾರೋ ಬಂದು ಎತ್ತಿ ಇಟ್ಟಿರೋಕ್ಕೆ ಚಾನ್ಸೇ ಇಲ್ಲ ಈ ಕಲ್ಲುಗಳು. ದಿಸ್ ಇಸ್ ಒನಕೆ ಓಬವ್ವ. ಅದಕ್ಕೆ ಎಲ್ಲ ಒನಕೆ ಓಬವ್ವನ ಕಿಂಡಿ. ಬೇಸಿಕಲಿ ಇಫ್ ಯು ಲುಕ್ ಅಟ್ ಇಟ್, ಅದು ಫೋರ್ಟ್, ಹಿಂದೆ ಫೋರ್ಟ್ ಕಾಣ್ತಾ ಇದೆ, ಮೇಲ್ಗಡೆ ಬುರ್ಜ್ ಇದೆ. ಬುರ್ಜಲ್ಲಿ ಕೂತ್ಕೊಂಡಿದ್ದು ನನ್ನ ಮಕ್ಕಳು. ಅವರು ಯಾರು ಎನಿಮಿ ಬರ್ತಾದ್ರೆ ನೋಡಿರಬೇಕು, ನೋಡಿಲ್ಲ, ಅದಕ್ಕೋಸ್ಕರ ಅವರು ಎಂಟ್ರಾಗವ್ರೆ. ಕಿಂಡಿ ಅಂದರೆ ಹೋಲಿಂದ ಆಚೆ ಬರ್ತಾಯಿದ್ರು ಒಳಗಡೆ. ಅದನ್ನ ಹಿಡ್ಕೊಂಡು ಹೊಡೆದು ಚೆಚ್ಚಿ, ಅದಕ್ಕೆ ಈ ಫೋರ್ಟ್ ತುಂಬ ಫೇಮಸ್ ಆಗಿದ್ದು. ನೋಡಿ ಅಲ್ಲಿಂದ ಬರ್ತಾವ್ರೆ, ಬಟ್ ಇವ್ರು ಆಚೆಯಿಂದ ಬರ್ತಾ ಇಲ್ಲ. ಇವ್ರು ನನ್ನ ಬಲಗಡೆಯಲ್ಲಿ ಇದೆಯಲ್ಲ, ಅಲ್ಲಿ ಒಂದು ದೊಡ್ಡ ಹೋಲ್ ಮಾಡೋರು, ಅಲ್ಲಿಂದ ಹೋಗಿ ಇಲ್ಲಿಂದ ನುಕ್ಕೊಂಡು ಬರ್ತಾರೆ. ಅದಕ್ಕೊಂದು ಕ್ಲ್ಯಾಪ್ ಬೇಕಾ ಇವ್ರಿಗೆಲ್ಲ.
ನಾನು ಹೇಳ್ದೆ ಅಲ್ಲ ಗಣಪತಿ ಟೆಂಪಲ್ ನ್ಯಾಪ್ಕಿಟ್ಕೊಳ್ಳಿ ಅಂತ ನೋಡಿ. ಈ ಬಂಡೆ ನಮ್ಮ ಗಣಪತಿ ಥರ